ಪೊಲೀಸ್ ಇಲಾಖೆಯಲ್ಲಿ ಇದೊಂದು ಪತ್ರ ಈಗ ಸಂಚಲನವನ್ನ ಮೂಡಿಸ್ತಾ ಇದೆ. ಡಿಜಿಪಿ ಸಲೀಂ ಅವರಿಗೆ ಬರೆದಂತ ಆ ಒಂದು ಪತ್ರದಲ್ಲಿದೆ ಶಾಕಿಂಗ್ ಅಂಶ. ಇಡೀ ಪೊಲೀಸ್ ಇಲಾಖೆಯಲ್ಲೇ ಸಂಚಲನ ಮೂಡಿಸಿದೆ ಆ ಒಂದು ಲೆಟರ್. ಡಿಜಿಪಿ ಸಲೀಂ ಅವರಿಗೆ ಬರೆದಂತಹ ಒಂದು ಲೆಟರ್ ಈಗ ಇಡೀ ಪೊಲೀಸ್ ಇಲಾಖೆಯಲ್ಲೇ ಸಂಚಲನ ಮೂಡಿಸ್ತಾ ಇದೆ. 30 ನಿಮಿಷ ಟೈಮ್. ಆ ಐಪಿಎಸ್ ಅಧಿಕಾರಿಯ ಕರ್ಮಕಾಂಡ ಬಯಲಾಗಿದೆ. ಆ ಅಧಿಕಾರಿಯ ದರ್ಪ, ದೌರ್ಜನ್ಯ ಮತ್ತೆ ತಾರತಮ್ಯಕ್ಕೆ ಬ್ರೇಕ್ ಹಾಕುವಂತೆ ಪತ್ರವನ್ನು ಬರೆದಿದ್ದಂಥದ್ದು. ಕನ್ನಡಿಗ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಿದ್ದಾರಂತೆ. ಆ ಐಪಿಎಸ್ ಅಧಿಕಾರಿ ವಿರುದ್ಧ ಸಿಡಿದೆದ್ದಿದ್ದಾರೆ ರಾಂಕ್ ಅಧಿಕಾರಿ. ಈಗ ದೂರನ್ನ ಕೂಡ ನೀಡಿರುವಂಥದ್ದು. ಡಿಜಿಪಿ ಸಲೀಂ ಅವರಿಗೆ ಈ ಪತ್ರ ಬಂದಿದೆ, ಸಂಚಲನವನ್ನ ಮೂಡಿಸ್ತಾ ಇದೆ ಇಡೀ ಪೊಲೀಸ್ ಇಲಾಖೆಯನ್ನ. 30 ನಿಮಿಷ ಟೈಮ್. ಆ ಐಪಿಎಸ್ ಅಧಿಕಾರಿಯ ವರ್ತನೆಯನ್ನ, ದೌರ್ಜನ್ಯವನ್ನ, ದರ್ಪ ತಾರತಮ್ಯವನ್ನ ಬಯಲು ಮಾಡಿರುವಂಥದ್ದು. ಕನ್ನಡಿಗ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಡಿಜಿಪಿ ಸಲೀಂ ಅವರಿಗೆ ಬರೆದಿರುವಂತಹ ಪತ್ರ ಸಂಚಲನ ಮೂಡಿಸ್ತಾ ಇದೆ. ಪೊಲೀಸ್ ಇಲಾಖೆಯ ಐಪಿಎಸ್ ಅಧಿಕಾರಿ ವಿರುದ್ಧ ಎಸ್ಪಿ ಡಿಜಿಪಿಗೆ ದೂರನ್ನ ನೀಡಿದ್ದಾರೆ. ಡಿಜಿಪಿ ವಿರುದ್ಧ 30 ನಿಮಿಷ ಟೈಮ್ ಕೊಡಿ, ಅಸಲಿಯತ್ತನ್ನ ಬಯಲು ಮಾಡ್ತೀನಿ ಅಂತ ಮನವಿ ಮಾಡಿದ್ದಾರೆ. ಆ ಐಪಿಎಸ್ ಆಫೀಸರ್ ಅಸಲಿಯತ್ತು ಬಯಲು ಮಾಡ್ತಾರಂತೆ ಎಸ್ಪಿ. ಡಿಜಿಪಿ ಸಲೀಂ ಅವರಿಗೆ ಪತ್ರವನ್ನ ಬರೆದು ಎಸ್ಪಿ ಸಮಯವನ್ನ ಕೇಳ್ತಾ ಇದ್ದಾರೆ, ಕೇವಲ ಅರ್ಧ ಗಂಟೆಯನ್ನ. ಮಾನಸಿಕ ಕಿರುಕುಳ ಮತ್ತೆ ದರ್ಪ ತಾರತಮ್ಯದ ವಿರುದ್ಧ ಸಿಡಿದೆದ್ದಿದ್ದಾರೆ ರ್ಯಾಂಕ್ ಅಧಿಕಾರಿ. 30 ನಿಮಿಷ ಟೈಮ್ ಕೊಡಿ, ಅಸಲಿಯತ್ತನ್ನ ಬಯಲು ಮಾಡ್ತೀನಿ. ಆ ಐಪಿಎಸ್ ಆಫೀಸರ್ನ ಅಸಲಿಯತ್ತೇನು ಅನ್ನೋದನ್ನ ಬಯಲು ಮಾಡ್ತೀನಿ ಅಂತ ಡಿಜಿಪಿಗೆ ಪತ್ರವನ್ನ ಬರೆದಿದ್ದಾರೆ ಎಸ್ಪಿ. ಹಾಗಿದ್ರೆ ಆ ಐಪಿಎಸ್ ಅಧಿಕಾರಿಯ ಮುಖವಾಡ ಏನು? ಎಸ್ಪಿ ಏನನ್ನ ಹೇಳೋಕ್ ಹೊರಟಿದ್ದಾರೆ? ಡಿಜಿಪಿಗೆ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖಿಸಿರುವಂತ ಆ ನಿಜವಾದ ಮುಖವಾಡ, ಐಪಿಎಸ್ ಅಧಿಕಾರಿಯ ಅಸಲಿಯತ್ತು ಏನು? ಈಗ ಇಡೀ ಪೊಲೀಸ್ ಇಲಾಖೆ ಈ ಒಂದು ಪತ್ರದ ಬಗ್ಗೆ ತಲೆ ಕೆಡಿಸಿಕೊಂಡಿದೆ ಅಂತ ಹೇಳ್ಬೋದು. ಎಸ್ಪಿ ಕಾಶಿ ಅನ್ನುವಂಥವರು ಬರೆದಿರುವಂತ ಪತ್ರ ಡಿಜಿಪಿ ಸಲೀಂ ಅವರಿಗೆ ಬರೆದಿರುವಂಥದ್ದು. ಎಸ್ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿಯ ಮುಖವಾಡವನ್ನ ಬಯಲು ಮಾಡೋದಕ್ಕೆ ಸಮಯ ಕೊಡಿ ಅಂತ ಕೇಳ್ತಿದ್ದಾರೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಡಿಜಿಪಿಗೆ ದೂರನ್ನ ಬರೆದಿರುವಂಥದ್ದು. ಸುಧೀರ್ ಕುಮಾರ್ ರೆಡ್ಡಿಯ ಕರ್ಮಕಾಂಡ ಬಯಲು ಮಾಡೋಕ್ ಟೈಮ್ ಕೇಳ್ತಿದ್ದಾರೆ. ನಿವೃತ್ತ ಹಂಚಿನಲ್ಲಿ ಇರುವಂತ ಅಧಿಕಾರಿಗೆ ಬ್ಯಾಕ್ ಟು ಬ್ಯಾಕ್ ಮೆಮೊ ಬಂದಿದೆ. ಇವರು ಹೇಳದಂತೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಮೆಮೊ ಕೊಟ್ಟು ಟಾರ್ಚರ್ ಕೊಡ್ತಾರೆ. ಐಪಿಎಸ್ ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಕಿರುಕುಳದ ಆರೋಪ ಮಾಡ್ತಾ ಇರುವಂತದ್ದು ಎಸ್ಪಿ. ಈ ಅಧಿಕಾರಿಗಳ ಕರ್ಮಕಾಂಡ ನಿಮಗಷ್ಟೇ ಅಲ್ಲ, ಸಿಎಂ ಹಾಗೆ ಹೋಮ್ ಮಿನಿಸ್ಟರ್ ಗಮನಕ್ಕೂ ಕೂಡ ತರಬೇಕು ಅಂತ ಕೇಳ್ತಿದ್ದಾರೆ. ಅವರನ್ನ ಭೇಟಿ ಮಾಡಿಸಿ ಅಂತ ಡಿಜಿಪಿಗೆ ಪತ್ರವನ್ನ ಬರೆದಿರುವಂತದ್ದು ಕಾಶಿ ಅವರು. ಮುಕ್ತವಾಗಿ ಮಾತಾಡಿ ಕರ್ಮಕಾಂಡವನ್ನ ಬಯಲು ಮಾಡ್ತೀನಿ, 1 ವಾರದೊಳಗೆ ಭೇಟಿಗೆ ಅವಕಾಶ ನೀಡಿ ಅಂತ ಪತ್ರ ಬರೆದು ಮನವಿಯನ್ನ ಮಾಡಿರುವಂತದ್ದು ಕಾಶಿ ಅವರು. ಎಸ್ಪಿ ಕಾಶಿ ಅವರು ಹೇಳ್ತಾ ಇರುವಂತದ್ದು, ನಮಗೆ ಈ 1 ವಾರದಲ್ಲಿ ಕೇವಲ ಅರ್ಧ ಗಂಟೆ ಸಮಯಾವಕಾಶವನ್ನ ಕೊಡಿ. ಸುಧೀರ್ ಕುಮಾರ್ ರೆಡ್ಡಿ ಎಷ್ಟರ ಮಟ್ಟಿಗೆ ಕಿರುಕುಳವನ್ನ ನೀಡ್ತಾನೆ ಅನ್ನೋದನ್ನ ಬಯಲು ಮಾಡ್ತೀನಿ. ನಿಮಗಷ್ಟೇ ಅಲ್ಲ, ಸಿಎಂಗೆ, ಗೃಹ ಮಂತ್ರಿಗಳಿಗೂ ಕೂಡ ಆ ಸುಧೀರ್ ಕುಮಾರ್ ರೆಡ್ಡಿಯ ಬಂಡವಾಳ ಬಯಲು ಮಾಡಬೇಕು, ನೀವು ತಿಳಿಸ್ಬೇಕು, ಅವ್ರಿಗೂ ಕೂಡ ಮಾಹಿತಿಯನ್ನ ತಲುಪಿಸ್ಬೇಕು. ಹಾಗಾಗಿ ನನಗೆ ಕಾಲಾವಕಾಶವನ್ನ ಕೊಡಿ ಅಂತ ಡಿಜಿಪಿ ಸಲೀಂ ಅವರಿಗೆ ಎಸ್ಪಿ ಕಾಶಿ ಅವರು ಪತ್ರ ಬರೆದಿದ್ದಾರೆ. ಈ ಅಧಿಕಾರಿಯ ಕರ್ಮಕಾಂಡ ಏನಿದೆ ಅದು ನಿಮಗಷ್ಟೇ ಅಲ್ಲ, ಇಡೀ ಸಿಎಂ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಸರ್ಕಾರಕ್ಕೆ ಗೊತ್ತಾಗಬೇಕು ಇವರ ಕರ್ಮಕಾಂಡ. ಹಾಗಿದ್ರೆ ನಿಜಕ್ಕೂ
ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಟಾರ್ಚರ್ ಕೊಟ್ಟಿರಬಹುದು? ಇದೆಲ್ಲವಕ್ಕೂ ಕೂಡ ಈಗ ಪ್ರಶ್ನೆಗೆ ಉತ್ತರವನ್ನ ಡಿಜಿಪಿ ಸಲೀಂ ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ, ಈ ಪತ್ರಕ್ಕೆ ಅವಕಾಶವನ್ನ ಕೊಡ್ತಾರಾ, ಕೊಟ್ಟ ನಂತರದಲ್ಲಿ ಏನೇನೆಲ್ಲ ಮುಖವಾಡಗಳು ಬಯಲಾಗುತ್ತೆ, ಏನ್ ಹೇಳೋ ಕೊಟ್ಟಿದ್ದಾರೆ ಕಾಶಿ ಅವರು, ಇದೆಲ್ಲವೂ ಗೊತ್ತಾಗುತ್ತೆ. ನಿವೃತ್ತ ಹಂಚಿನಲ್ಲಿರೋ ಅಧಿಕಾರಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಮೆಮೊ ಕೊಡೋದು, ಅವ್ರು ಹೇಳಿದಂತ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ಮೆಮೊ ಕೊಟ್ಟು ಟಾರ್ಚರ್ ಕೊಡೋದು ಈ ವ್ಯಕ್ತಿ ಸುಧೀರ್ ಕುಮಾರ್ ರೆಡ್ಡಿ. IPS ಅಧಿಕಾರಿ ಮಾಡುವಂಥದ್ದು, ಟಾರ್ಚರ್ ಕೊಡುವಂಥದ್ದು, ನಿವೃತ್ತಿಯಲ್ಲಿರುವಂತಹ ಅಧಿಕಾರಿಗಳಿಗೆ ಟಾರ್ಚರ್ ಕೊಡುವಂಥದ್ದು. ಈ ರೀತಿಯಾಗಿ ಇಷ್ಟೇ ಅಲ್ಲ, ಸಾಕಷ್ಟು ವಿಚಾರಗಳಿದೆ, ನಾನು ನಿಮಗೆ ಹೇಳ್ಕೋಬೇಕು, ಮುಕ್ತವಾಗಿ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಇನ್ನು ಇದೇ ವಿಚಾರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಅಜಯ್ ನೀಡ್ತಾರೆ. ಎಸ್ ಅಜಯ್, ಈಗ ದೊಡ್ಡ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ಪತ್ರ, ಕಾಶಿ ಅವರು ಬರೆದಿರುವಂತದ್ದು. ಹಾಗಿದ್ರೆ ನಿಜಕ್ಕೂ ಏನ್ ಹೇಳೋಕೆ ಅವರು ಪ್ರಯತ್ನ ಪಡ್ತಿದ್ದಾರೆ ಅಂತ? ಖಂಡಿತ, ಅಂದ್ರೆ ಇಲ್ಲಿ IPS ಅಧಿಕಾರಿ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ಸದ್ಯ ಅವರು ಈಗ ಮಂಗಳೂರಿನ ಕಮಿಷನರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ವಿರುದ್ಧವಾಗಿ SP ರ್ಯಾಂಕ್ ಅಧಿಕಾರಿ ಆಗಿರುವಂತಹ ಕಾಶಿನಾಥ್ ಏನಿದ್ದಾರೆ, ಅವರು ಸದ್ಯ ಈಗ DCRE ಯಲ್ಲಿ SP ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರು ಸಾಕಷ್ಟು, ಅಂದ್ರೆ ಇಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಏನಿದ್ದಾರೆ IPS ಅಧಿಕಾರಿ, ಈಗ ಕಮಿಷನರ್ ಆಗಿರುವಂತವರು, ಅವರು ಈ ಹಿಂದೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಈಗಲೂ ಕೂಡ ಕೆಳ ಹಂತದ ಅಧಿಕಾರಿಗಳಿಗೆ ಕಾಟವನ್ನ ಕೊಡ್ತಾ ಇದ್ದಾರೆ, ನಿರಂತರವಾಗಿ ಶೋಷಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡಿ ಒಂದು ಪತ್ರವನ್ನ ಬರೀತಾರೆ. ದೂರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ DGP ಸಲೀಂ ಅವ್ರಿಗೆ ಒಂದು ಪತ್ರವನ್ನ ಬರೆಯುವಂತ ಸಂದರ್ಭದಲ್ಲಿ ಅಲ್ಲಿ ಉಲ್ಲೇಖ ಮಾಡಿರೋದನ್ನ ನೋಡೋದಾದ್ರೆ, 30 ನಿಮಿಷಗಳ ಕಾಲ ನನಗೆ ಟೈಮ್ ಕೊಡಿ, ಒಬ್ರು IPS ಅಧಿಕಾರಿ ಏನಿದ್ದಾರೆ ಅವರ ಕರ್ಮಕಾಂಡವನ್ನ ಸಂಪೂರ್ಣವಾಗಿ ನಾನು ಬಯಲಿಗೆ ಮಾಡ್ತೀನಿ ಅಂತ ಹೇಳಿ ನೇರವಾಗಿ ಒಂದು ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ IPS ಅಧಿಕಾರಿ ಆಗಿರುವಂತಹ ಸುಧೀರ್ ರೆಡ್ಡಿ ಏನಿದ್ದಾರೆ, ಅವರು ಇರುವಂತ ಸಂದರ್ಭದಲ್ಲಿ ಕೆಲ ಹಂತದ ಅಧಿಕಾರಿಗಳಿಗೆ, ಅದರಲ್ಲೂ ಕೂಡ ಕನ್ನಡಿಗ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾರೆ. ಹಲವು ಬಾರಿ ಅನ್ಯಾಯದ ವಿರುದ್ಧ ಲಿಖಿತ ದೂರು ನೀಡಲಾಗಿದೆ, ಆದ್ರೂ ಕೂಡ ಯಾರು ಕೂಡ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂತ ಹಿರಿಯ ಅಧಿಕಾರಿಗಳು ಯಾರು ಕೂಡ ಮನಸ್ಸನ್ನ ಮಾಡಿರಲಿಲ್ಲ. ಹೀಗಾಗಿ ಈ ಒಂದು ಬಾರಿ ಆದ್ರೂ ಒಂದು 30 ನಿಮಿಷ ಅಷ್ಟು ಸಮಯವನ್ನ ಕೊಡಿ, ಅವರು ಮಾಡಿರುವಂತ ಕೆಲವೊಂದಷ್ಟು ಹಗರಣ ಆಗಿರ್ಬೋದು, ಕೊಡ್ತಾ ಇರುವಂತ ಟಾರ್ಚರ್ ಆಗಿರ್ಬೋದು ಕೆಳ ಹಂತದ ಅಧಿಕಾರಿಗಳಿಗೆ, ಎಲ್ಲದಕ್ಕೂ ಬೇಕಾದಂತ ಸಾಕ್ಷಿಗಳು ನನ್ನ ಬಳಿ ಇದೆ, ನನಗೆ ಸಮಯವನ್ನ ಕೊಟ್ರೆ ಆ ಎಲ್ಲಾ ದಾಖಲೆಗಳನ್ನ ನಿಮ್ಮ ಮುಂದೆ ಸಲ್ಲಿಸ್ತೇನೆ ಅಂತ ಹೇಳಿ ನೇರವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ DGP ಸಲೀಂ ಅವ್ರಿಗೆ ಪತ್ರ ಬರೆದಿರುವಂತ ಸಂದರ್ಭದಲ್ಲಿ ಕೂಡ ಇನ್ನೊಂದು ಮಾತನ್ನ ಹೇಳಿದ್ದಾರೆ. ಈ ಒಂದು ಕರ್ಮಕಾಂಡ ಏನಿದೆ, ಅಂದ್ರೆ ಈ ರೀತಿಯಾಗಿ ಟಾರ್ಚರ್ ಅನ್ನ ಕೊಡ್ತಾ ಇರುವಂತ ಇವರ ವಿರುದ್ಧವಾಗಿ ಕೇವಲ ನಿಮಗಷ್ಟೇ ಅಲ್ಲ, CM ಹಾಗೂ ಹೋಮ್ ಮಿನಿಸ್ಟರ್ಗೂ ಕೂಡ ಈ ಒಂದು ವಿಚಾರವನ್ನ ತಲುಪಿಸಬೇಕು, ಈ ಹಿನ್ನೆಲೆ ಅವರನ್ನು ಕೂಡ ಭೇಟಿಯನ್ನ ಮಾಡಿಸಬೇಕು ಅಂತ ಹೇಳಿ DGPಗೆ ಪತ್ರವನ್ನ ಕೋರಿ ಅಂದ್ರೆ ಬರೆದು ಒಂದು ಮಾಹಿತಿಯನ್ನ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ. ಇನ್ನು ಮುಕ್ತವಾಗಿ ಮಾತಾಡ್ಕೊಂಡು ಈ ಎಲ್ಲಾ ವಿಚಾರದ ಬಗ್ಗೆ ಒಂದು ನಿಮ್ಮ ಹತ್ರ ಹೇಳ್ಕೋಬೇಕು, ಜೊತೆಗೆ ಎಲ್ಲಾ ದಾಖಲೆಗಳನ್ನ ಕೊಡ್ತೀನಿ, ಈ ರೀತಿಯಾಗಿ ಅಧಿಕಾರಿಗಳನ್ನ, ಕೆಳ ಹಂತದ ಅಧಿಕಾರಿಗಳನ್ನ ನಡೆಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಕೆಲಸವನ್ನ, ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡೋದಕ್ಕೆ ಸಾಕಷ್ಟು ತೊಂದರೆ ಆಗುತ್ತೆ. ಹಿರಿಯ ಅಧಿಕಾರಿಯಾಗಿ ಕೆಳ ಹಂತದ ಅಧಿಕಾರಿಗಳನ್ನ ಈ ರೀತಿಯಾಗಿ ನಡೆಸ್ಕೊಳ್ತಿರೋದು ಎಷ್ಟು ಸರಿ? ಜೊತೆಗೆ ನಮ್ಗೆ ಇಲಾಖೆಯಲ್ಲಿ ಇದ್ದು ಇಲ್ಲಿ ಉನ್ನತ ಪದವಿಯಲ್ಲಿ ನಾವು ಕೂಡ ಇದೀವಿ, ನಮ್ಗೆ ಈ ತರ ಆದ್ರೆ ನಮ್ಮ ಕೆಳ ಹಂತದ ಅಧಿಕಾರಿಗಳು ಇನ್ಯಾವ ರೀತಿಯಾಗಿ ಅವರು ಟಾರ್ಚರ್ ಅನ್ನ ಕೊಡಬಹುದು, ಯಾವ ರೀತಿಯಾಗಿ ಅವರು ಈ ರೀತಿಯಾಗಿ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ ಅಂತ ಹೇಳಿ ಮಾನಸಿಕವಾಗಿ ನೊಂದಿದೀವಿ ಅಂತ ಹೇಳಿ ನೇರವಾಗಿ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯ DGP ಸಲೀಂ ಅವರು ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅಥವಾ ಅವ್ರು ಸಲ್ಲಿಸಿರುವಂತಹ ದೂರನ್ನ ಒಂದು ಕಾಲಾವಕಾಶನ ಕೊಟ್ಟು ಅವರ ಹೇಳಿಕೆಯನ್ನ ದಾಖಲಿಸುವಂತ ಕೆಲಸಗಳು ಕೂಡ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಎಸ್, ಹಾಗೆ ನೋಡ್ತಾ ಹೋದ್ರೆ ಈ ಸುಧೀರ್ ಕುಮಾರ್ ಅವರು ಏನಿದ್ದಾರೆ IPS ಅಧಿಕಾರಿ ಆಗಿದ್ಕೊಂಡು ಈ ರೀತಿಯಾಗಿ ಕಿರುಕುಳ ಕೊಡುವಂತದ್ದು, ಇವರಿಗೇನಾದ್ರೂ ಸಮಸ್ಯೆಗ ಅಂದ್ರೆ ಮೆಂಟಲಿ ಏನಾದ್ರೂ ಈ ವ್ಯಕ್ತಿ ಏನಾದ್ರೂ ಸ್ಟೇಬಲ್ ಆಗಿಲ್ವಾ, ಅದಕ್ಕೆ ಈ ರೀತಿಯಾಗಿ ಬಿಹೇವ್ ಮಾಡ್ತಿದ್ದಾನ? ಈ ರೀತಿ ಮೊದ್ಲೇನಾದ್ರೂ ಸಿಕ್ಕಿ ಬಿದ್ದಿದ್ರ ಈ ರೀತಿಯಾಗಿ ಟಾರ್ಚರ್ ಕೊಡುವಂತದ್ದು ಗೊತ್ತಾಗಿತ್ತಾ ಅಂತ? ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ, ಇಲ್ಲಿ ಉನ್ನತ ಮಟ್ಟದ ಅಧಿಕಾರಿ, ಈಗ ಪ್ರೆಸೆಂಟ್ ಮಂಗಳೂರಿನ ಕಮಿಷನರ್ ಆಗಿ ಕೆಲಸವನ್ನ IPS ಅಧಿಕಾರಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಾಶಿ ಏನಿದ್ದಾರೆ ಅವ್ರು DCRE ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಾಕಷ್ಟು ಬಾರಿ ಅವರ ಕೆಳ ಹಂತದಲ್ಲಿ ಕೆಲಸ ಮಾಡ್ತಿರುವಂತ ಅಧಿಕಾರಿಗಳು ಅವ್ರಿಗೆ ಸಾಕಷ್ಟು ದೂರನ್ನ ಹೇಳಿರ್ತಾರೆ. ಈ ರೀತಿಯಾಗಿ ಕನ್ನಡಿಗ ಅಧಿಕಾರಿಗಳನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಅಂತ ಅಂದ್ರೆ, ಮಾನಸಿಕ ಕಿರುಕುಳ ಕೊಡುವಂತದ್ದು, ದರ್ಪ ಹಾಗೂ ತಾರತಮ್ಯ, ಅಂದ್ರೆ ಒಬ್ಬರಿಗೆ, ಅಂದ್ರೆ ಅವ್ರ ಜೊತೆಲಿ ಇರುವಂತ ಅವರ ಫಾಲೋವರ್ಸ್ ಏನಿರ್ತಾರೆ ಕೆಳ ಹಂತದ ಅಧಿಕಾರಿಗಳು, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ.
ಆದ್ರೆ ಯಾರು ಇವರು ಕೆಲಸದ ವಿಚಾರವಾಗಿ ಕೆಲವೊಂದಷ್ಟು ನಿಯತಾಗಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಈ ರೀತಿಯಾಗಿ ಅವರು ಒಂದು ಟಾರ್ಚರ್ ಅನ್ನ ಕೊಡುವಂತದ್ದು, ರಿಟೈರ್ಡ್ ಆಗುವಂತ ಕೆಲವೊಂದಷ್ಟು ಅಧಿಕಾರಿಗಳು ಇದ್ದಾರೆ, ಆಗ್ತಾ ಇರುವಂತ ಅಧಿಕಾರಿಗಳಿದ್ದಾರೆ. ಅವ್ರಿಗೆ ಮಾತೆತ್ತಿದ್ರೆ ಮೆಮೋನ ಕೊಟ್ಟು ನೋಟಿಸ್ ಅನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ವಿಚಾರವನ್ನ ಇಲ್ಲಿ ಖುದ್ದು ಕಾಶಿನಾಥ್ ಅವರು ನೋಡಿದರೆ, ಜೊತೆಗೆ ಈ ರೀತಿಯಾಗಿ ಅಧಿಕಾರಿಗಳಿಗೆ ಟಾರ್ಚರ್ ಅನ್ನು ಕೊಟ್ರೆ ನಾವು ಹೇಗೆ ಕೆಲಸ ಮಾಡ್ಬೇಕು ಅನ್ನೋದು ನೇರವಾಗಿ ಅವರ ಒಂದು ಆರೋಪ ಇದೆ. ಸದ್ಯ ಈ ಒಂದು ಆರೋಪದಡಿ ಈಗಾಗಲೇ ದೂರನ್ನ ಸಲ್ಲಿಕೆಯನ್ನ ಮಾಡಿದರೆ. ಡಿಜಿ ಸಲೀಂ ಅವರು ಕೂಡ ಒಂದು ಪತ್ರವನ್ನ ಈಗಾಗಲೇ ರಿಸೀವ್ ಕೂಡ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಒಂದು ಬೇರೆ ರೀತಿ ಹೋಗುತ್ತೆ ಸಾಗುತ್ತೆ ಅನ್ನೋದನ್ನ ಸದ್ಯ ಕಾದ್ ನೋಡ್ಬೇಕಾಗಿದೆ. ಎಸ್, ಹಾಗಿದ್ರೆ ಸಮಯಾವಕಾಶವನ್ನ ಕೇಳ್ತಾ ಇರುವಂತದ್ದು SP ಕಾಶಿ ಅವರು. ಅವರಿಗೆ ಈ ರೀತಿಯಾಗಿ ಏನಾದ್ರೂ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಲೆಕ್ಕಿಸದೆ ಅವರು ತಮ್ಮ ಏನು ಕನ್ನಡಿಗರನ್ನ ಗುರಿಯಾಗಿಸ್ಕೊಂಡು ಅಥವಾ ಕೆಳ ಹಂತದ ವರ್ಗದವರಿಗೆ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇರೋದನ್ನ ಅವರು ನಿಜಕ್ಕೂ ಕೂಡ ಸೀರಿಯಸ್ ಆಗಿ ಅಂದ್ರೆ ಒಂದು ಭರವಸೆ ಇಟ್ಟಿದ್ದಾರೆ DGP ಸಲೀಂ ಅವರ ಬಗ್ಗೆ. ಅವರು ಕಾಲಾವಕಾಶವನ್ನ ಕೊಡ್ತಾರೆ. ಹಾಗೇನೆ ಅವರು CMಗೂ ಇದು ವಿಚಾರ ಹೋಗ್ಬೇಕು ಅಂತ ಕೇಳ್ತಾ ಇರುವಂತದ್ದು, ಅದೆಲ್ಲವೂ ಆಗುತ್ತಾ ಅಂತ? ಖಂಡಿತ ಇಲ್ಲಿ DGP ಸಲೀಂ ಅವರು ಒಂದು ವೇಳೆ ಏನಾದ್ರೂ ಅವರು ಈಗ ಇರುವಂತ ಬಿಸಿ ಶೆಡ್ಯೂಲ್ ನಲ್ಲಿ ಏನಾದ್ರೂ ಒಂದು ಹಾಫ್ ಅನ್ ಅವರ್ ಟೈಮ್ ಕೂಡ ಏನ್ ಆಗ್ತಾ ಇದೆ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿಂದ ಯಾವ ರೀತಿಯಾಗಿ ಕೆಳ ಹಂತದ ಅಧಿಕಾರಿಗಳಿಗೆ ಟಾರ್ಚ್ ಅನ್ನ ಕೊಡ್ತಾ ಇದಾರೆ, ಮಾನಸಿಕವಾಗಿ ಯಾವ ರೀತಿಯಾಗಿ ಅವ್ರ ತೊಂದರೆಯನ್ನ ಕೊಡ್ತಾ ಇದಾರೆ ಅಂತ ಏನಾದ್ರೂ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೋಬೇಕು ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಕಾಲಾವಕಾಶನ ಇಂಥ ದಿನದ ಒಳಗಾಗಿ ಅಂತ. ಆದ್ರೆ ಈಗ ಅವರು ಕೂಡ ಕಾಶಿನಾಥ್ ಕೂಡ ಹೇಳಿದ್ರೆ 1 ವಾರದ ಒಳಗಾಗಿ ಯಾವತ್ತಾದ್ರೂ ಸರಿ ನೀವು ನಮ್ಗೆ ಡೈರೆಕ್ಟ್ ಆಗಿ ಸಿಗ್ಬೇಕು, ನೀವು ಕೂಡ ಕನ್ನಡಿಗರಾಗಿರ್ತೀರಾ, ನಿಮ್ಗೆ ಒಳ್ಳೆ ಅಧಿಕಾರ ಇದೆ, ನೀವು ಒಳ್ಳೆ ಅಧಿಕಾರಿ ಕೂಡ, ಹೀಗಾಗಿ ನಮ್ಮ ಹೇಳಿಕೆನ ನೀವು ಕೇಳಬೇಕು, ಜೊತೆಗೆ ಅದಕ್ಕೆ ಬೇಕಾಗಿದ್ದಂತ ನಾನ್ ಮಾಡ್ತಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಹೇಳಿ ಅವರು ಕೂಡ ಈ ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗಾಗಿ ಅದ್ ಯಾವ ರೀತಿಯಾಗಿ ದಾಖಲೆಗಳು ಇದಾವೆ, ಯಾಕಂದ್ರೆ ಹಿಂದೆ ಏನಾದ್ರು ನಡೆದಂತ ಹಗರಣಗಳು ಆಗಿರ್ಬೋದು, ಜೊತೆಗೆ ಈ ಕೆಳ ಹಂತದ ಅಧಿಕಾರಿಗಳಿಗೆ ಟಾರ್ಚರ್ ಕೊಟ್ಟಿರುವಂತಹ ವಿಡಿಯೋ ಆಗಿರ್ಬೋದು ಅಥವಾ ಆಡಿಯೋ ಆಗಿರ್ಬೋದು, ಜೊತೆಗೆ ಏನಾದ್ರೂ ದಾಖಲೆಗಳು ಇದಾವ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಅನುಮಾನ ಇದೆ. ಹೀಗಾಗಿ ಅವರು ಎಲ್ಲಾ ರೀತಿಯಾದಂತ ದಾಖಲೆಗಳು ಕೂಡ ಕಾಶಿನಾಥ್ ಅವರು ನಮ್ಮ ಹತ್ರ ಇದೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ DGP ಸಲೀಂ ಅವರು ಏನಾದ್ರೂ ಅವರನ್ನ ಕರೆದು ಮಾತನಾಡಿಸಿದಾಗ ಯಾವ ದಾಖಲೆಗಳನ್ನ ಕೊಡ್ತಾರೆ, ಜೊತೆಗೆ ಈಗ ಮಂಗಳೂರು ಕಮಿಷನರ್ ಆಗಿ ಕೆಲಸ ಮಾಡ್ತಿರುವಂತಹ ಸುದೀಪ್ ಕುಮಾರ್ ರೆಡ್ಡಿ ಏನಿದ್ದಾರೆ ಅವರ ವಿರುದ್ಧವಾಗಿ ಎಲ್ಲಾ ಸಾಕ್ಷಿಗಳು ಇತ್ತು ಅಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರ ಮೇಲೆ ಕ್ರಮವನ್ನ ಕೈಗೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಇದಕ್ಕೆ ಕೇವಲ ಇಲ್ಲಿ DGP ಸಲೀಂ ಏನಿದ್ದಾರೆ ಈ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳುವಂತ ಮುಂಚಿತವಾಗಿ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ರೀತಿಯಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ ಅಂತ ಹೇಳಿ ಗೃಹ ಸಚಿವರಿಗೂ ಮಾಹಿತಿಯನ್ನು ಕೊಡಬೇಕಾಗುತ್ತೆ, CMಗೂ ಕೂಡ ಮನವಿಯನ್ನ ಕೂಡ ಅಂದ್ರೆ ಈ ರೀತಿಯಾದಂತಹ ದಾಖಲೆಗಳು ಇದೆ ಈ ಹಿರಿಯ ಅಧಿಕಾರಿ ಮೇಲೆ ಅಂತ ಹೇಳಿ ಒಂದು ವೇಳೆ ಏನಾದ್ರೂ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ, ಜೊತೆಗೆ ಇವರ ಮೇಲೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಬೇಕು ಅಂತ ಏನಾದ್ರೂ ಸಲೀಂ ಅವರು ಒಂದು ಪತ್ರವನ್ನ ಬರೆದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸುಧೀರ್ ಹೆಗಡೆಗೆ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಆಗುತ್ತೆ ಇಲ್ಲಿ ಈ ಒಂದು ವಿಚಾರದಲ್ಲಿ. ಎಸ್, ಧನ್ಯವಾದ ಅಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.